ಬಿಗ್ ಬಾಸ್ ಮನೆಯಲ್ಲಿ ಮೊದಲಿನಿಂದಲೂ ಸುದ್ದಿಯಲ್ಲಿದ್ದ ಅಕ್ಷತಾ ಮತ್ತು ರಾಕೇಶ್ ಅವರ ಸಂಬಂಧಗಳು ಪ್ರತಿಯೊಬ್ಬರ ಚರ್ಚೆಗೆ ಗ್ರಾಸವಾಗಿತ್ತು. ವೀಕ್ಷಕರು ಮತ್ತು ಮನೆಯ ಸ್ಪರ್ಧಿಗಳಿಗೆ ಮುಜುಗರ ತರಿಸಿದ್ದ ಇವರ ನಡವಳಿಕೆಗಳಿಗೆ ಕಿಚ್ಚ ಸುದೀಪ್ ಬ್ರೇಕ್ ಕೂಡ ಹಾಕಿದ್ರು. ರಾಕೇಶ್ ಅವರಿಗೆ ಅಕ್ಷತಾರಿಂದ ಸ್ವಲ್ಪ ದೂರವಿರಬೇಕು ಎಂದು ಕಿಚ್ಚ ಸುದೀಪ್ ಮಾತು ಹೇಳಿದ್ರು. ಅದರಂತೆ ರಾಕೇಶ್ ಮತ್ತು ಅಕ್ಷತಾರವರ ನಡುವೆ ವೈಮನಸ್ಸು ಉಂಟಾಗಿದ್ರು ಬಿಗ್ ಬಾಸ್ ಆಜ್ಞೆಯನ್ನ ಪಾಲಿಸುತ್ತಾ ಬಂದಿದ್ರು. ಅದರಂತೆ ಜೀವಿತಾರವರು ಕೂಡ ಹೊರಬಂದ ಮೇಲೆ, ನಾನು ರಾಕೇಶ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದೆ, ಆದರೆ ಅಕ್ಷತಾರವರಿಗೆ ಅದು ಇಷ್ಟವಾಗಲಿಲ್ಲ. ನಾನು ರಾಕೇಶ್ ಜೊತೆಗೆ ಇದ್ದಾಗ ಮಧ್ಯ ಬಂದು ಹಾಡು ಹೇಳ್ತಿದ್ರು, ಇನ್ನೊಬ್ಬರ ಬಳಿ ಹೋಗಿ ನಮ್ಮಿಬ್ಬರ ಬಗ್ಗೆ ಚರ್ಚೆ ಕೂಡ ಮಾಡ್ತಿದ್ರು. ಅಕ್ಷತಾರವರಿಗೆ ಇವಾಗ್ಲೂ ಕೂಡ ಒಂದು ಆಸೆ ಇದೆ ಅಂತೆ, ರಾಕೇಶ್ ರವರ ಜೊತೆ ಮೊದಲಿನಂತೆ ಕ್ಲೋಸ್ ಆಗ್ಬೇಕು ಮತ್ತೆ ಮೊದಲಿನ ತರ ಮಾತಾಡ್ಕೊಂಡು ಇರಬೇಕು ಅಂತ ಜೀವಿತಾರವರು ವಾರದ ಕಥೆಯಲ್ಲಿ ಕಿಚ್ಚನ ಜೊತೆ ಹೇಳಿದ್ರು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಅಕ್ಷತಾರವರ ತಾಯಿ ಕಂಡು ಅಕ್ಷತಾ ಸ್ವಲ್ಪ ಹೊತ್ತು ಭಾವುಕರಾಗಿದ್ರು. ನಂತರ ಅಕ್ಷತಾರವರನ್ನು ಬಿಗ್ ಬಾಸ್ ಮನೆಯಿಂದ ಗೆದ್ದು ಬಾ ಎಂದು ಶುಭ ಹಾರೈಸಿದ್ರು. ಆಂಡಿ, ನೀನು ನನಗೆ ಫೇವರೇಟ್ ಕಂಟೆಸ್ಟೆಂಟ್ ಅಂತ ಕೂಡ ಹೇಳಿದ್ರು. ಬಳಿಕ ರಾಕೇಶ್ ಅಕ್ಷತಾರವರ ತಾಯಿ ಬಳಿ ಬಂದು, ಸಾರಿ ಆಂಟಿ, ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳಿದಾಗ ಅದಕ್ಕೆ ಅಕ್ಷತಾರವರ ತಾಯಿ, ಪರವಾಗಿಲ್ಲ, ಚೆನ್ನಾಗಿ ಆಡಬೇಕು, ಹೊರಗಡೆ ಜನ ನೋಡ್ತಾ ಇರ್ತಾರೆ, ಅದಕ್ಕೆ ಹುಷಾರಾಗಿ ಇರಬೇಕು, ನೀನು ಕೂಡ ನನ್ನ ಮಗ ಇದ್ದಾಗೆ ಅಂತ ಬುದ್ಧಿಮಾತು ಹೇಳಿದ್ರು. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಇರಬಹುದು, ಆದರೆ ಕೆಟ್ಟ ತಾಯಿ ಇರಲ್ಲ ಅನ್ನೋದಕ್ಕೆ ಅಕ್ಷತಾರವರ ತಾಯಿ ಆಡಿದ ಮಾತುಗಳೇ ಸಾಕ್ಷಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ ನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.